ನಿನ್ನೆ ನಡೆದ ಕರ್ನಾಟಕ ಬುಲ್ಡೇಜರ್ಸ್ ವರ್ಸಸ್ ಪಂಜಾಬ್ ಶೇರ್ ಸೆಲೆಬ್ರಿಟಿ ಲೀಗ್ ಮ್ಯಾಚ್ ನಲ್ಲಿ ಪಂಜಾಬ್ ವಿರುದ್ಧ ಕರ್ನಾಟಕ ಬುಲ್ಡೇಜರ್ಸ್ 2 ರನ್ಗಳಿಂದ ಸೋತರು. ಆದರೂ ಸೆಮಿಫೈನಲ್ ಗೆ ತಲುಪಿದ್ದಾರೆ. ಯಾಕಂದ್ರೆ ಈಗಾಗಲೇ 3 ಮ್ಯಾಚ್ ಗಳು ಗೆದ್ದಿದ್ದ ಕರ್ನಾಟಕ ಬುಲ್ಡೇಜರ್ಸ್ ಈ ಮ್ಯಾಚ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವ ರೀತಿ ಇತ್ತು. ಮ್ಯಾಚ್ ಮಾತ್ರ ಫುಲ್ ಹೈ ವೋಲ್ಟೇಜ್ ನಲ್ಲಿ ಇತ್ತು. ನೀನಾ ನಾನಾ ಎನ್ನುವ ರೀತಿಯಲ್ಲಿ ಕೊನೆಯವರೆಗೂ ರಣ ಭಯಂಕರವಾಗಿತ್ತು ಈ ಮ್ಯಾಚ್. ಈ ಪಂದ್ಯವನ್ನು 7 ಲಕ್ಷಕ್ಕೂ ಅಧಿಕ ಜನ ಈ ಮ್ಯಾಚ್ ನೋಡಿದ್ದಾರೆ. ಅದೇ ಕರ್ನಾಟಕ ಬುಲ್ಡೇಜರ್ಸ್ ಟೀಮ್ ಅಲ್ಲಿ ಜಾಲಹಳ್ಳಿ ಜಲಗಾರ ಎಂಬ ಪ್ಲೇಯರ್ ಇದ್ದಿದ್ರೆ ಅಮೆರಿಕದ ಡೊನಾಲ್ಡ್ ಟ್ರಂಪ್, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾರತ್ ಸಂಸತ್ ನಲ್ಲಿ ಕುತ್ಕೊಂಡು ಈ ಮ್ಯಾಚ್ ನೋಡ್ತಿದ್ರು. ಯಾಕಂದ್ರೆ ಜಾಲಹಳ್ಳಿ ಜಲಗಾರನ ಕ್ರೇಜ್ ಆ ರೀತಿ ಇತ್ತು. ಒಂದ್ ವೇಳೆ ಜಾಲಹಳ್ಳಿ ಜಲಗಾರ ಈ ಮ್ಯಾಚ್ ಅಲ್ಲಿ ಇದ್ದು ಭರ್ಜರಿ ಬ್ಯಾಟಿಂಗ್ ಮಾಡಿದ್ರೆ ಸುಮಾರು 148 ಕೋಟಿ ಜನ 7 ನಿಮಿಷದಲ್ಲಿ ನೋಡ್ತಿದ್ರು. ಯಾಕಂದ್ರೆ ನಮ್ ಜಾಲಹಳ್ಳಿ ಜಲಗಾರನ ಕ್ರೇಜ್ ಆ ರೀತಿ ಇತ್ತು. ಪುಣ್ಯಕ್ಕೆ ನಮ್ಮ ಜಾಲಹಳ್ಳಿ ಜಲಗಾರ ಈ ಮ್ಯಾಚ್ ಅಲ್ಲಿ ಇಲ್ಲ. ಮೂಲೆ ಮನೆ ಭಾಗ್ಯಮನ ಹತ್ರ ಬ್ಯಾಟಿಂಗ್ ಆಡಕ್ ಹೋಗಿ ತಮ್ಮ ಬ್ಯಾಟ್ ಅನ್ನು ಮುರಿದುಕೊಂಡಿರುವ ಜಾಲಹಳ್ಳಿ ಜಲಗಾರ ಸದ್ಯದ ಪರಿಸ್ಥಿತಿಯಲ್ಲಿ ವಿಶ್ರಾಂತಿಯಲ್ಲಿದ್ದಾರೆ. ನಿನ್ನೆ ಪಂಜಾಬ್ನವರಿಗೆ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಹೋಗಿ ಕಿಚ್ಚನ ಹುಡುಗರ ಹತ್ರ ಇಟ್ಕೊಂಡಿದ್ದಾರೆ. 4 ಅಡಿ ಬಚ್ಚಗಳು 6 ಅಡಿ ಕಟೌಟ್ ಹುಡುಗರ ಹತ್ರ ಇಟ್ಕೊಂಡ್ರೆ ಸುಮ್ನೆ ಬಿಟ್ಟು ಬಿಡ್ತಾರ. ಜಾಗ ಯಾವ್ದಾದ್ರೇನು, ರಾಜ್ಯ ಯಾವ್ದಾದ್ರೇನು ಹಾಕೊಂಡ್ ಕೊಡ್ತಾನೆ ಇರ್ತಾರೆ. ಅಂದ ಹಾಗೆ ಚಂದನ್ ಹತ್ರ ಗಲಾಟೆಗೆ ಎಳೆದ ಪಂಜಾಬ್ ಪ್ಲೇಯರ್ ನಿಂಜಾ ಕಿತಾಪತಿ ಮಾಡ್ತಿದ್ದ. ಬಿಟ್ಟಿದ್ರೆ ಸರಿಯಾಗಿ ಮಾಂಜಾ ಕೊಡ್ತಿದ್ರು. ಆದ್ರೆ ಮಧ್ಯಕ್ಕೆ ಪ್ರವೇಶ ಮಾಡಿದ ಕಿಚ್ಚ. ಇದನ್ನೆಲ್ಲ ನೋಡಿದ ಕಿಚ್ಚನಿಗೆ ಕೋಪ ಜಾಸ್ತಿ ಆಯ್ತು. ಸ್ಪೋರ್ಟ್ಸ್ ಅಂದ್ಮೇಲೆ ಈ ತರ ಇದ್ದೇ ಇರುತ್ತೆ. ಈ ತರ ಕಿತಾಪತಿ ಮಾಡುವ ಒಬ್ಬ ಪ್ಲೇಯರ್ ಪ್ರತಿ ಟೀಮ್ ಅಲ್ಲಿ ಒಬ್ಬ ಇದ್ದೇ ಇರ್ತಾನೆ. ಆ ಕಿಚ್ಚನ ಆಂಗ್ರಿ ಮ್ಯಾನ್ ಲುಕ್ ನೋಡಿ ಭಯ ಬಿದ್ದ ಪಂಜಾಬ್ನವರು ಕೊನೆಯಲ್ಲಿ ಕಿಚ್ಚನಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಸಾರಿ ಕೇಳಿ ಹೋದ್ರು. ಅದೇ ಈ ಮ್ಯಾಚ್ ಅಲ್ಲಿ ನಮ್ ಜಾಲಹಳ್ಳಿ ಜಲಗಾರ ಇದ್ದಿದ್ರೆ ನಮ್ಮ ಜಲಗಾರ ಬಾಯ್ಸ್ ಹಾಕೊಂಡು ಪಂಜಾಬ್ನವರಿಗೆ ಗ್ರೌಂಡ್ ಎಲ್ಲ ಅಟ್ಟಾಡ್ಸ್ಕೊಂಡು ಹೊಡಿತಿದ್ರು. ಪುಣ್ಯಕ್ಕೆ ನಮ್ಮ ಜಾಲಹಳ್ಳಿ ಜಲಗಾರ ಈ ಮ್ಯಾಚ್ ಅಲ್ಲಿ ಇಲ್ಲ. ಮ್ಯಾಚ್ ಮಾತ್ರ ನಕ್ಕನ್ ಬೆಂಕಿ. ಈ ಮ್ಯಾಚ್ ನಲ್ಲಿ 6 ಅಡಿ ಕಿಚ್ಚನ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಮಾತ್ರ ಕಿಚ್ಚನ ಮೈಂಡ್ ಗೇಮ್ ಫೀಲ್ಡಿಂಗ್ ನೋಡಿ ಫಿದಾ ಆಗೋದೆ. ಕೆಲವರಿಗೆ 49 ವಯಸ್ಸಿಗೆ ಬಾಳೆಹಣ್ಣು ಬಗ್ಗಿ ಬಾಡಿಯಲ್ಲಿರುವ ಬ್ಯಾಕ್ ಬೋನ್ಗಳು ಪುಡಿಪುಡಿಯಾಗಿ ಬೆಡ್ ರೆಸ್ಟ್ ಅಲ್ಲಿ ಇರ್ತಾರೆ. ಆದ್ರೆ ಕಿಚ್ಚನ ಎನರ್ಜಿ ಮಾತ್ರ ಯಾವನ್ ಕೈಲೂ ಬ್ರೇಕ್ ಮಾಡಕ್ ಆಗಲ್ಲ. ಆ ಒಂದು ಕ್ಯಾಚ್ ಹಿಡಿತಾರೆ. ಪಂಜಾಬ್ ನ ಒಬ್ಬ ಪ್ಲೇಯರ್ ವಿಕೆಟ್ ಬೇಕಾಗಿತ್ತು. ಓಡ್ ಬಂದು ಡೈ ಹೊಡೆದು ಕ್ಯಾಚ್ ಹಿಡಿತಾರೆ. ಅದು ಮಾತ್ರ ಬೆಂಕಿ. ಫುಲ್ ಸೈಕ್ ಆಗಿತ್ತು. ಕಿಚ್ಚ ಹಿಡಿದ ಒಂದು ಅದ್ಭುತ ಕ್ಯಾಚ್ ಮೈಂಡ್ ಬ್ಲೋಯಿಂಗ್. ದೇಹಕ್ಕೆ ಮಾತ್ರ 51, ಆದ್ರೆ ದೇಹದ ಒಳಗಿರುವ ಮನಸ್ಸಿಗೆ ಮಾತ್ರ 21. ಕಿಚ್ಚನ ಆಲ್ರೌಂಡರ್ ಕಿಚ್ಚು ಸೂರತ್ ನಲ್ಲಿ ಕಿಚ್ಚು ಹತ್ತಿಸಿತು. ನಿಂಜನಿಗೆ ಗೂಟ ಹೊಡೆಯಕ್ಕೆ ಚಂದನ್ ರೆಡಿಯಾಗಿದ್ರು. ಸ್ವಲ್ಪ ಯಾಮಾರಿದ್ರೆ ಹಾಕೊಂಡ್ ಸರಿಯಾಗಿ ಕೊಡ್ತಿದ್ರು ನಮ್ಮವರು. ಆ ರೀತಿ ಮಾಡ್ಲಿಲ್ಲ. ಒಂದ್ ಕಡೆ ರಾಜೀವ್ ಡಾರ್ಲಿಂಗ್ ಕೃಷ್ಣ ನಾಯಿ ಹೊಡೆದಂಗೆ ಹೊಡಿತಾ ಇದ್ರೆ, ಮತ್ತೊಂದು ಕಡೆ ಗೋಲ್ಡನ್ ಬಾಯ್ ಗಣೇಶ್ ಹಾಗೂ ಚಂದನ್ ಖತರ್ನಾಕ್ ಬೌಲಿಂಗ್ ಮಾಡಿದ್ರು. ಕ್ರೀಡಾಂಗಣದಲ್ಲಿ ಕ್ಯಾಪ್ಟನ್ ಕಿಚ್ಚ ಮಾಡುವ ಥಿಂಕಿಂಗು ಮೈಂಡ್ ಗೇಮ್ ಬೇರೆ ಲೆವೆಲ್ ಇರುತ್ತೆ. ಕಿಚ್ಚನ ಮೈಂಡ್ ಗೇಮ್ ಯಾವ ರೀತಿ ಇರುತ್ತೆ ಅಂದ್ರೆ ಪಂಜಾಬ್ ಪ್ಲೇಯರ್ ನಿಂಜನಿಗೆ ಮಾಂಜಾ ಕೊಟ್ಟಂತ ರೀತಿ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಂಜಾ ಕ್ರೀಸ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಿದ್ರೆ ವಿಕೆಟ್ ಇಂದ ಇದ್ದ ಕಿಚ್ಚ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಸಜೆಷನ್ ಕೊಡ್ತಾರೆ. ಬಾಲ್ ಅರೌಂಡ್ ದ ವಿಕೆಟ್ ಹಾಕುವ ಅಂತ ಕಿಚ್ಚ ಗಣೇಶ್ ಅವರಿಗೆ ಸಜೆಷನ್ ಕೊಡ್ತಾರೆ. ಅಕ್ಯುರೇಟ್ ಆಗಿ ಗಣೇಶ್ ಅವರು ಬಾಲ್ ಹಾಕ್ತಾರೆ. ಬ್ಯಾಟರ್ ನಿಂಜಾ ಕ್ಲೀನ್ ಬೋಲ್ಡ್ ಹಾಕ್ತಾರೆ. ಮ್ಯಾಚ್ ಮಾತ್ರ ನೀನಾ ನಾನಾ ಎಂಬ ಪೈಪೋಟಿಯಲ್ಲಿ ಇತ್ತು. ರಾಜೀವ್ ಹಾಗೂ ಡಾರ್ಲಿಂಗ್ ಕೃಷ್ಣ ಔಟ್ ಆದ ನಂತರ ಮ್ಯಾಚ್ ಕತೆ ಅಷ್ಟೇ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಚಂದನ್ ಕೊನೆಯಲ್ಲಿ ಬಂದು ಅಬ್ಬರದ ಬ್ಯಾಟಿಂಗ್ ಮಾಡಿದ್ರು. ಮತ್ತೆ ಆಸೆ ಹುಟ್ಟಿಸಿದ್ರು. ಆದ್ರೆ ಕೊನೆಯಲ್ಲಿ ನಿರಾಸೆ ಆಯಿತು. ಈ ಬಾರಿ ಮೈಸೂರಿನಲ್ಲಿ ಸೆಮಿಫೈನಲ್ ಹೇಗಿರುತ್ತೆ ಅಂದ್ರೆ ಮೈಸೂರು ಗ್ರೌಂಡ್ ನಲ್ಲಿ ಒಂದೇ ಒಂದು ಹೆಸರು ಸೌಂಡ್ ಮಾಡುತ್ತೆ. ಅದು ಕಿಚ್ಚ ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.